ಹರೇ ಕೃಷ್ಣ. ನಮ್ಮ ಬ್ರಹ್ಮಾಂಡ ಹೇಗಿದೆ? ಬ್ರಹ್ಮಾಂಡದ ಕೊನೆ ಯಾವುದು? ಎಡ್ಸ್ ಆಫ್ ಯೂನಿವರ್ಸ್. ಸ್ವಲ್ಪ ವಿಷಯಗಳನ್ನು ನಿಧಾನಕ್ಕೆ ತಿಳ್ಕೊತಾ ಹೋಗೋಣ. ಒಂದು ವೇಳೆ ಪರಮಾತ್ಮನು ನಮಗೆ ದಿವ್ಯವಾದ ಚಕ್ಷುಸ್ಸನ್ನು ಕೊಟ್ಟು, ಅಂದರೆ ಒಂದು ವಿಶೇಷವಾದ ಕಣ್ಣು ಕೊಡಬೇಕು ನಮಗೆ. ಹೇಗೆ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ನೋಡಲಿಕ್ಕೆ ಶ್ರೀಕೃಷ್ಣ ಪರಮಾತ್ಮ ವಿಶೇಷವಾದ ಕಣ್ಣನ್ನು ಕೊಟ್ಟ, ಆಗ ತನ್ನ ಯೋಗ್ಯತೆಗೆ ತಕ್ಕ ಹಾಗೆ ಪರಮಾತ್ಮನ ವಿಶ್ವರೂಪವನ್ನು ನೋಡಲಿಕ್ಕೆ ಅರ್ಜುನನಿಗೆ ಸಾಧ್ಯವಾಯಿತು. ಹಾಗೆ ಒಂದು ವೇಳೆ ಪರಮಾತ್ಮ ನಮಗೇನಾದರೂ ಒಂದು ವಿಶೇಷವಾದ ಕಣ್ಣನ್ನು, ಅಂದರೆ ನಮ್ಮ ಮತಿಯನ್ನು, ಬುದ್ಧಿಯನ್ನು ಕೊಟ್ಟ ಬ್ರಹ್ಮಾಂಡವನ್ನು ನೋಡಪ್ಪ ಅಂದರೆ ಒಳಗಡೆಯಿಂದ ಮತ್ತು ಹೊರಗಡೆಯಿಂದ ಅದು ಹೇಗೆ ಕಾಣ್ತದೆ? ಮತ್ತು ಬ್ರಹ್ಮಾಂಡದ ಒಳಗೆಲ್ಲ ಏನಿದೆ, ನಾವೆಲ್ಲಿದ್ದೇವೆ, ಏನೆಲ್ಲ ವಿದ್ಯಮಾನಗಳು ನಡೀತಾ ಇದ್ದಾವೆ, ಇತ್ಯಾದಿ ಎಲ್ಲವನ್ನು ನಿಧಾನವಾಗಿ ನಾವು ನೋಡುತ್ತಾ ಸಾಗೋಣ. ಅಂದರೆ ನಮಗೆ ಒಂದು ರೀತಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಅಧ್ಯಯನವನ್ನು ಮಾಡ್ತಕ್ಕಂಥ ಒಂದು ಕ್ರಮ. ನಾವೆಲ್ಲ ಸಾಮಾನ್ಯ ಜನರಿಗೆ ನಾವು ಇಂಥ ಕಷ್ಟವಾದಂತಹ ವಿಷಯವನ್ನು ಬಹಳ ಸುಲಭವಾದ ರೀತಿಯಲ್ಲಿ ಹೇಳುತ್ತಾ ಸಾಗೋಣ, ಪ್ರಯತ್ನ ಮಾಡೋಣ. ನಾವು ನಮ್ಮ ಬ್ರಹ್ಮಾಂಡವನ್ನು ಹೊರಗಿನಿಂದ ನೋಡುತ್ತಾ ಬರುವ, ಒಳಗಿನಿಂದಲೂ ನೋಡುತ್ತಾ ಬರುವ. ನಮ್ಮ ಬ್ರಹ್ಮಾಂಡವು ಹೊರಗಿನಿಂದ ನೋಡಿದಾಗ ಸುವರ್ಣಮಯವಾಗಿದ್ದು ಪರಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಿದ್ದು ಅಂಡಾಕಾರವಾಗಿದೆ, ಗೋಳಾಕಾರವಾಗಿದೆ, ರೌಂಡಾಗಿದೆ. ಅದು ಪೂರ್ತಿ ಒಂದು ರೌಂಡು. ಹೊರಗಡೆಯಿಂದ ನೋಡಿದರೆ ಏನಪ್ಪ ಒಂದು ಬಂಗಾರದ ಒಂದು ದೊಡ್ಡದಾದಂಥ ಉಂಡೆ ಥರ ಕಾಣ್ತದೆ. ಒಳಗಡೆ ಗೊತ್ತಾಗಲ್ಲ. ಈಗ ನಾವು ವಿಶೇಷವಾದ ಕಣ್ಣು ಬೇಕು, ಒಳಗಡೆ ಹೋಗಿ ನೋಡೋದು, ಹೊರಗಡೆಯಿಂದ ನೋಡೋದು. ಈ ರೀತಿ ಅದರ ಒಂದು ಇಂಟ್ರಸ್ಕೋಪ್ ಮಾಡೋದು, ಡಿಸೆಕ್ಷನ್ ಮಾಡೋದು, ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ಏನು ಕಾಣ್ತಾ ಇದು? ನಮ್ಮ ಬ್ರಹ್ಮಾಂಡ ಸುವರ್ಣಮಯವಾಗಿದ್ದು ಪರಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಿದ್ದು ಅಂಡಾಕಾರವಾಗಿದೆ, ಗೋಳಾಕಾರವಾಗಿದೆ. ಈ ನಮ್ಮ ಬ್ರಹ್ಮಾಂಡವು 100 ಕೋಟಿ ಯೋಜನ ವಿಸ್ತಾರ. ಬ್ರಹ್ಮಾಂಡದ ವಿಸ್ತಾರ ಎಷ್ಟಿಂದ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಮಧ್ಯದ ಮೂಲಕ ತೊಗೊಂಡು ಹೋದರೆ, ಮಧ್ಯದಲ್ಲಿ ಮೇರು ಪರ್ವತ ಇದೆ ಅಂತ ನಾವು ತಿಳ್ಕೊಂಡೇವಲ್ಲ, ಹಾಗೆ ಒಳಗಡೆಯಿಂದ ತೊಗೊಂಡು ಹೋಗೋದ್ರೆ 100 ಕೋಟಿ ಯೋಜನೆ ವಿಸ್ತಾರ. ಸುವರ್ಣಮಯವಾದ ಪೃಥ್ವಿ ಆವರಣದಿಂದ ಬ್ರಹ್ಮಾಂಡವು ಸುತ್ತುವರೆದಲ್ಪಟ್ಟಿದೆ. ಬ್ರಹ್ಮಾಂಡ ಒಂದು ರೌಂಡ್ ಸುತ್ತುವರೆದಿದೆ. ಅದರಿಂದ ಅಂದರೆ ಸುವರ್ಣಮಯವಾದಂಥ ಪೃಥ್ವಿ ಆವರಣ. ಈ ಒಂದು ಪಂಚಭೂತಗಳಲ್ಲಿ ಪೃಥ್ವಿ ಆವರಣದಿಂದ ಸುತ್ತುವರೆದ, ಅದರ ಒಳಗಡೆ ಒಳ್ಳೆಯದು. ಬ್ರಹ್ಮಾಂಡದ ಮಧ್ಯದಿಂದ ಸುವರ್ಣ ಕವಚದವರೆಗೆ 25 ಕೋಟಿ ಯೋಜನ ಒಂದು ಕಡೆಗೆ. ಅಂದರೆ ಬ್ರಹ್ಮಾಂಡದ ಮಧ್ಯ ಮೇರು ಪರ್ವತದ ಪಾಯಿಂಟ್ ಅದಲ್ಲ, ಅಲ್ಲಿಂದ ಒಂದು ಕಡೆ ಹೋಗೋಣ, ಅಲ್ಲಿಂದ ಒಂದು ಕಡೆ ಈ ಸೈಡ್ ಹೋಗೋಣ, 25 ಕೋಟಿ ಯೋಜನ. ಹಾಗೆ ಇನ್ನೊಂದು ಕಡೆಗೆ ಈ ಕಡೆ ಹೋಗೋಣ, ಇನ್ನು 25 ಕೋಟಿ. ಅಂದರೆ ಸುವರ್ಣ ಮಧ್ಯದಿಂದ ಒಂದು ಕಡೆ 25 ಕೋಟಿ ಯೋಜನ, ಇನ್ನೊಂದು ಆ ಪಾಯಿಂಟ್ನಿಂದ ಇನ್ನೊಂದು 25 ಕೋಟಿ ಯೋಜನ. ಸೊ ಒಟ್ಟು ಒಳಗಡೆ 50 ಕೋಟಿ ಯೋಜನ ವಿಸ್ತಾರವಾಗಿದೆ. ಹೀಗೆ ಸುವರ್ಣ ಕವಚದ ಒಳಗಿರುವ ಟೊಳ್ಳಾದ ಸ್ಥಳ ಒಟ್ಟಾರೆ 50 ಕೋಟಿ ಯೋಜನ ವಿಸ್ತಾರ. ಇಲ್ಲಿಯೇ ಬ್ರಹ್ಮಾಂಡದ 14 ಲೋಕಗಳು ಇರುತ್ತೆ. ಈ ರೀತಿ ಒಂದು ಟೊಳ್ಳಾದಂಥ 50 ಕೋಟಿ ಯೋಜನೆ ವಿಸ್ತಾರವಾದಂಥ ಒಂದು ಸ್ಥಳ ಇದೆ, ಸ್ಪೇಸ್ ಇದೆ, ಅವಕಾಶ ಇದೆ. ಅಲ್ಲಿ 14 ಲೋಕಗಳು ಸ್ಥಿತವಾಗಿರುತ್ತವೆ. ಇನ್ನು ಬ್ರಹ್ಮಾಂಡ ಸರಿಯಾದ ಕೆಳಗಿನ ಅರ್ಧ ಭಾಗ ಘನೋದಕ, ಹಾಫ್ ಪೋರ್ಷನ್ನು ಟೋಟಲ್ ದೊಡ್ಡದಾದಂಥ ಸಾಗರ, ಘನೋದಕ ಸಾಗರ. ವಿಶೇಷವಾದಂಥ ಘನವಾದ ನೀರು, ಭಾಳ ಸ್ಟ್ರಾಂಗ್ ನೀರನ್ನು ಉಂಟಂತಹ ದೊಡ್ಡದಾದ ಹಾಫ್ ಪೋರ್ಷನ್ನು ಸಾಗರ. ಘನೋದಕ ಸಾಗರ ಎಲ್ಲ ದಿಕ್ಕಿನಲ್ಲೂ ಬ್ರಹ್ಮಾಂಡದ ಮೇರೆಯಾದ ಸುವರ್ಣಾತ್ಮಕವಾದ ಪೃಥ್ವಿ ಕವಚವನ್ನು ಹೊಂದಿಕೊಂಡಿದೆ. ಎಲ್ಲ ಸೈಡ್ನಲ್ಲಿಯೂ ಅದು ಘನೋದಕ ಸಾಗರ ಪೃಥ್ವಿಯನ್ನು ಹೊಂದಿಕೊಂಡಿದೆ. ಅಂದರೆ ಬ್ರಹ್ಮಾಂಡದ ಕವಚ ಪೃಥ್ವಿ ಕವಚವನ್ನು ಹೊಂದಿಕೊಂಡಿದೆ. ಅಂದರೆ ಆ ಒಂದೇನು ಬ್ರಹ್ಮಾಂಡವನ್ನು ಪೂರ್ತಿಯಾಗಿ ಆವರಿಸಲ್ಪಟ್ಟಂತಹ ಸುವರ್ಣಾದ ಕವಚದನ್ನು ಅದನ್ನು ಹೊಂದಿಕ ಹಾಫ್ ಪೋರ್ಷನ್ನು ಪೂರ್ತಿ ಘನೋದಕ ಸಾಗರ. ಬ್ರಹ್ಮಾಂಡದ ಕೆಳಗಿನ ಸಂಪೂರ್ಣ ಅರ್ಧ ಭಾಗವೆಲ್ಲ ವಿಶಾಲವಾದ ಘನೋದಕ ಸಾಗರಕ್ಕೆ ಮೀಸಲು. ಘನೋದಕದ ಅತ್ಯಂತ ಆಳವು ಸುಮಾರು 25 ಕೋಟಿ ಯೋಜನ ಡೀಪ್, ಬಿಗ್ಗೆಸ್ಟ್ ಡೀಪ್ 25 ಕೋಟಿ ಯೋಜನ ಡೀಪ್ ಇದೆ. ಅದು ಏನು ಮುಟ್ತದೆ ಮತ್ತದ ಡೀಪ್ ಎಂಡಿಯಲ್ಲೇ ಮತ್ತದು ಸುವರ್ಣಾತ್ಮಕವಾದಂಥ ಪೃಥ್ವಿ ಆವರಣದ ಎಂಡ್. ಘನೋದಕದ ಮೇಲೆ 1 ಲಕ್ಷ ಯೋಜನ ದಪ್ಪವಾಗಿರುವ ಭೂಮಂಡಲ ತಟ್ಟೆ ಆಕಾರದಲ್ಲಿ ಸುತ್ತ ಒಂದು ರೌಂಡ್ ತಟ್ಟೆ ಸೇರ್ಕೊಂಬಿಟ್ಟಿರೋದು. ಇದನ್ನಾಗಲೇ ನಾವು ಅಧ್ಯಯನ ಮಾಡಿದ್ದೇವೆ. ಭೂಮಂಡಲದ ತಟ್ಟೆಯು
ಘನೋದಕದಲ್ಲಿ ಮುಳುಗದ ಹಾಗೆ ಯಾವ ಶಕ್ತಿ ತಡೆದಿದೆ? ಆ ತಟ್ಟೆ ತೇಲ್ತಾ ಇದೆ. ಭೂಮಂಡಲದಲ್ಲಿ ತೇಲ್ಬೇಕಂದ್ರೆ ಹಿಂಗೆ ಅಲೆಗಾಡಬಾರ್ದು, ಕಾನ್ಸ್ಟೆಂಟಾಗಿ ನಿಲ್ಬೇಕು. ಯಾಕಂದ್ರೆ ಭೂಮಿ ಅಲೆಗಾಡಿದರೆ ಏನಾಗ್ತದೆ? ಭೂಕಂಪ ನಿಂತಿದೆ. ಅದು ಯಾವ ಶಕ್ತಿ ತಡೆದಿದೆ? ಆದಿಶೇಷನು ತನ್ನ 1000 ಹೆಡೆಗಳಲ್ಲಿನ ಯಾವುದೋ ಒಂದು ಹೆಡೆಯ ಮೇಲೆ ಭೂಮಂಡಲ ತಟ್ಟೆಯನ್ನು ಧರಿಸಿದ್ದಾನೆ ಎಂದು ನಮ್ಮ ಗ್ರಂಥಗಳು ಹೇಳುತ್ತವೆ. ಇಂತಹ ಭಾರವಾದ ಭೂಮಂಡಲ ತಟ್ಟೆಯನ್ನು ಧರಿಸಿರುವ ಆದಿಶೇಷನಿಗೆ ಭಾರವೆನಿಸುವುದಿಲ್ಲವೇ? ಸ್ವಲ್ಪವಾದರೂ ತನ್ನ ಹೆಡೆಯನ್ನು ಅಲುಗಾಡಿಸಿದರೆ ಈ ಭೂಮಂಡಲ ತಟ್ಟೆಯಲ್ಲಿ ಅತಿ ದೊಡ್ಡ ಪ್ರಮಾಣದ ಭೂಕಂಪನವು ಆಗುವ ಸಾಧ್ಯತೆ ಇದ್ದು ಅದು ಪ್ರಾಣಿ ಸಂಕುಲಕ್ಕೆ ಮಾರಕವಾಗಲಾರದೆ. ಹಾಗೆಯೇ ಘನೋದಕದ ಬೃಹತ್ ಪ್ರಮಾಣದ ಜಲವು ದೊಡ್ಡ ಗಾತ್ರದ ತೆರೆಗಳಿಂದ ಸುನಾಮಿಯನ್ನೇ ಸೃಷ್ಟಿಸಿ ಭೂಮಂಡಲದಲ್ಲಿ ಜಲಪ್ರಳಯ ಆಗುವುದಿಲ್ಲವೇ? ಎಲ್ಲ ಪ್ರಶ್ನೆಗಳು ಬರ್ತವೆ. ಅದೆಲ್ಲ ಆಗಲಾರದು. ಯಾಕೆ ಆಗೋದಿಲ್ಲ ಅಂದರೆ ಅದು ಪ್ಲೇಟ್ ಕಾನ್ಸ್ಟೆಂಟಾಗಿರ್ತದೆ, ಏನೂ ಅಳೆಗಾಡುವುದಿಲ್ಲ. ಹೇಗೆ ಅಂದರೆ ಆದಿಶೇಷನ ಶಕ್ತಿಯ ಅಪಾರ ಪ್ರಮಾಣದ್ದಾಗಿದೆ. ಆದಿಶೇಷನ ಶಕ್ತಿ ಅಪಾರ ಪ್ರಮಾಣದ್ದಾಗಿದೆ ಎಂದು ನಾವು ತಿಳಿದುಕೊಳ್ಳಬೇಕು. ಆದಿಶೇಷನ ಹೆಡೆಯಲ್ಲಿ ಭೂಮಂಡಲವು ಒಂದು ಸಾಸಿವೆ ಕಾಳಿನಷ್ಟು ಗಾತ್ರದಲ್ಲಿದೆ ಎಂದು ಹೇಳುತ್ತಾರೆ. ಹೀಗಾಗಿ ಶೇಷದೇವರಿಗೆ ಅದು ಭಾರ ಎನಿಸುವುದಿಲ್ಲ. ಶೇಷದೇವರು ತಮ್ಮ ಹೆಡೆಯನ್ನು ಅಳೆಗಾಡಿಸುವುದಿಲ್ಲ. ಭೂಮಂಡಲ ಪ್ಲೇಟ್ ಅಳೆಗಾಡದ ಹಾಗೆ ನೋಡ್ಕೋತಾರೆ. ಈಗ ಶೇಷದೇವರಿಗೆ ಅಷ್ಟೊಂದು ಅಪಾರ ಶಕ್ತಿ ಬರಲು ಕಾರಣ ಅವರ ಅಂತರ್ಗತನಾಗಿರುವ ಸಂಕರ್ಷಣ ರೂಪಿ ಪರಮಾತ್ಮನ ಅನುಗ್ರಹ. ಶೇಷದೇವರನ್ನು ಸಂಕರ್ಷಣ ಅಂತ ಕೂಡ ಕರೀತಾರೆ. ಭೂಮಂಡಲದ ವಿಷಯವಾಗಿ ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಹಿಂದಿನ ಎಪಿಸೋಡ್ಗಳೇ ತಿಳ್ಕೊಂಡಿದ್ದೇವೆ. ಭೂಲೋಕ ಮತ್ತು 7 ಪಾತಾಳ ಲೋಕಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಇನ್ನು ಭೂಮಿಯ ಮೇಲಿನ ಅಂತರಿಕ್ಷ ಲೋಕದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೇವೆ. ಅಂತರಿಕ್ಷ ಲೋಕದ ಮೇಲೆ ಸ್ಥಿತವಾಗಿರುವ ಸ್ವರ್ಗಾದಿ ಲೋಕಗಳ ಬಗ್ಗೆ ನಾವು ತಿಳಿಬೇಕಾಗಿದೆ. ಹಾಗೆಯೇ ಸ್ವರ್ಣಮಯವಾದ ಪೃಥ್ವಿ ಆವರಣ, ಎಡ್ಜ್ ಆಫ್ ದ ಯೂನಿವರ್ಸ್ ಏನಿದೆ, ನಮ್ಮದು ಎಡ್ಜ್ ಆಫ್ ದ ಯೂನಿವರ್ಸ್ ಏನಿದೆ, ಅದು ಕೊನೆ, ನಮ್ಮ ಬ್ರಹ್ಮಾಂಡದ ಒಂದು ಯೂನಿವರ್ಸದ ಒಂದು ಕೊನೆಗೆ ಎಡ್ಜ್ ಆಫ್ ದ ಯೂನಿವರ್ಸ್ ಅದಕ್ಕೇನಿದೆ, ಅದು ಪೃಥ್ವಿ ಆವರಣ. ಸೊ ಇಟ್ ಈಸ್ ಕವರ್ಡ್ ವಿತ್ ಗೋಲ್ಡನ್ ಪ್ಲೇಟ್ ಆಫ್ ಅರ್ತ್ ಮೆಟೀರಿಯಲ್. ದಟ್ ಈಸ್ ದ ಎಡ್ಜ್ ಆಫ್ ದ ಎಂಡ್. ಫೈನ್. ಅದರ ಹೊರಗೆ ಏನಿದೆ ಅಂತಕ್ಕಂಥ ನಾವು ತಿಳ್ಕೊಬೇಕು. ಈಗೇನಂತ ಯೂನಿವರ್ಸ್ ಎಡ್ಜ್, ವಾಟ್ ಇಸ್ ದ ಎಡ್ಜ್ ಆಫ್ ದ ಯೂನಿವರ್ಸು? ಎಷ್ಟೋ ಟ್ರಿಲಿಯನ್ ಇದು ಲೈಟ್ ಇಯರ್ಸ್ ಅಂತ ಹೇಳ್ತಾರೆ. ಅದ್ರ ಬಗ್ಗೆನೂ ಸ್ವಲ್ಪ ಡಿಸ್ಕಸ್ ಮಾಡೋಣ. 1-2 ಟ್ರಿಲಿಯನ್ ಗ್ಯಾಲಾಕ್ಸಿಗಳಿವೆ ಅಂತ ಹೇಳ್ತಾರೆ. ಅದು ಅಬ್ಸರ್ವಬಲ್ ಯೂನಿವರ್ಸು, ನಾನ್ ಅಬ್ಸರ್ವಬಲ್ ಯೂನಿವರ್ಸ್. ಅಬ್ಸರ್ವಬಲ್ ಯೂನಿವರ್ಸ್ ಅಂದರೆ ನಾವು ನೋಡೋದಲ್ಲ, ಲೈಟು ಅಷ್ಟು ದೂರದಿಂದ ಬಂದಿದೆ, ಅಷ್ಟು ಕಾಲದಿಂದ ಬರ್ತಾ ಇದೆ. ಒಂದು ಲೈಟ್ 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟ್ರ್ ಸ್ಪೀಡ್ ಹೋಗ್ತಾವೆ. ಬಂದದ್ದೇ ಸುಮಾರು 2 ಟ್ರಿಲಿಯನ್ ಗ್ಯಾಲಾಕ್ಸಿ ಇವೆ, ಅಷ್ಟು ದೊಡ್ಡ ವಿಶ್ವ ಅಂತ ಎಲ್ಲ ಹೇಳ್ತಾರೆ. ಬಟ್ ನಮ್ಮ ವಿಚಾರ ಪ್ರಕಾರ ಎಡ್ಜ್ ಆಫ್ ಯೂನಿವರ್ಸ್ ಅಂದರೆ ಏನಪ್ಪ ಅಂದ್ರೆ ಸುವರ್ಣಮಯವಾದ ಪೃಥ್ವಿ ಆವರಣ. ಎಷ್ಟಪ್ಪ? 50 ಕೋಟಿ. ಇಲ್ಲಿ ಒಂದು ಕಡೆಯಿಂದ ಒಂದು ಮಧ್ಯದಿಂದ ಹೋದರೆ 25 ಕೋಟಿ ಯೋಜನ, ಈ ಕಡೆ 25 ಕೋಟಿ, ಸುಮಾರು 50 ಕೋಟಿ ಯೋಜನ ವಿಸ್ತಾರವಾದಂಥ ಬ್ರಹ್ಮಾಂಡ ಏನಿದೆ ಅದೇ ಎಂಡೆ ಏನಪ್ಪ ಅಂದ್ರೆ ಸುವರ್ಣಮಯವಾದ ಪೃಥ್ವಿ ಆವರಣ. ಅದೇ ಬ್ರಹ್ಮಾಂಡದ ಎಡ್ಜ್ ಅಂತ ನಾವು ಸದ್ಯಕ್ಕೆ ತಿಳ್ಕೊಳ್ಳೋಣ. ಇನ್ನು ಮತ್ತೆ ಹೆಚ್ಚು ಅಧ್ಯಯನವನ್ನು ಮತ್ತೆ ನಾವು ನಿಧಾನವಾಗಿ ಮಾಡ್ತಾ ಹೋಗೋಣ. ಚಿತ್ರವನ್ನು ತೋರಿಸಿಕೊತಾ ಮಾಡ್ಕೊತಾ ಹೋಗೋಣ. ಅದರಿಂದ ಏನಾಗ್ತದೆ, ನಮ್ಮ ಸನಾತನ ಗ್ರಂಥಗಳಲ್ಲಿ, ಭಾಗವತಾದಿ ಗ್ರಂಥಗಳಲ್ಲಿ, ದಾಸರಾದಿ ಇತ್ಯಾದಿಗಳು ಕಂಡು ಹಿಡಿದು ನಮಗೇನು ಗೈಡನ್ನು ಕೊಟ್ಟಿದ್ದಾರೆ, ಸುಲಭವಾಗಿ ತಿಳಿಸಿದ್ದಾರೆ, ಅದನ್ನು ತಿಳಿಗೊತ್ತಾ ಸಾಗೋಣ. ಜೊತೆಗೆ ವೈಜ್ಞಾನಿಕ ಜಗತ್ತಿನ ಬಗ್ಗೆ ತುಲನೆಯನ್ನು ಮಾಡುತ್ತಾ ನಾವು ಹೋಗೋಣ. ಇದರಿಂದ ನಮಗೆ ನಾಲೆಜ್ ಬರ್ತದೆ. ಇಲ್ಲ ಅಂದರೆ ಸುಮ್ಮನೆ ಏನಾಗ್ತದೆ, ಏನಪ್ಪ ಅಂದರೆ ನಾವು ಸಂಧ್ಯಾವಂದನ ಇತ್ಯಾದಿಗಳನ್ನು ಮಾಡುವಾಗ, ನಾವು ಏನಾದರೂ ಒಂದು ಸಂಕಲ್ಪವನ್ನು ಮಾಡುವಾಗ ಜಂಬೂದೀಪೆ, ಭರತವರ್ಷೆ, ಭರತಖಂಡೆ ಹೀಗೆಲ್ಲ ಹೇಳ್ತೇವಲ್ಲ, ದಂಡಕಾರಣ್ಯ ದೇಶ, ಗೋದಾವರಿ ದಕ್ಷಿಣ ತೀರ ಹೀಗೆಲ್ಲ ಹೇಳ್ತೇವೆ. ಅದು ಏನು ಎಲ್ಲೆಲ್ಲಿ ಇವೆ ಅಂತಕ್ಕಂಥ ಬಗ್ಗೆ ಸ್ವಲ್ಪ ನಮ್ಮ ಬರೀ ಜ್ಞಾನ ಬಂದರೆ ಸಾಕು, ಅಷ್ಟೇ ನಮ್ಮ ಜನ್ಮ ಸಾರ್ಥಕ ಆದೀತು. ಇದು ನಮ್ಮ ಹರಿದಾಸ್ ಸಾಹಿತ್ಯ ವಿದ್ಯಾಲಯದ ಒಂದು ಸಾರ್ಥಕ ಒಂದು ಪ್ರಯತ್ನ, ಸೇವೆ. 1997 ನಾವು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ನಾವು 30ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ನಮ್ಮ ಒಂದು ಸ್ಕೀಮನ್ನು ನೋಡಿ ಮತ್ತು ಬೇರೆ ದೊಡ್ಡ ದೊಡ್ಡ ಸಂಸ್ಥೆಗಳು ಕೂಡ ತಾವು ಕೂಡ ದಾಸ ಸಾಹಿತ್ಯದ ಪ್ರಚಾರವನ್ನು ಕೈಗೊಂಡಿದ್ದರು. ಇದು ನಮಗೆ ಬಹಳ ಹೆಮ್ಮೆಯ ವಿಷಯ. ನಾವು ತೆಗೆದುಕೊಂಡಂಥ ಒಂದು ಪಾಯಿಂಟು ಎಲ್ಲರಿಗೂ ಒಪ್ಪಿಗೆ ಆಯ್ತಲ್ಲ ಅಂತಕ್ಕಂಥ ಸಂತೋಷ ನಮಗಿದೆ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.